ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಹಾಡಿಯಲ್ಲಿ ಮಳೆಗೆ ಕಾಂಪೌಂಡ್ ಕುಸಿದ ಹಿನ್ನೆಲೆ ಗೇಟ್ ಬಿದ್ದು ಮೃತಪಟ್ಟ ಬಾಲಕಿಯ ಮನೆಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದರು. ವಿವಿಧ ಇಲಾಖೆಗಳ ಮೂಲಕ ಶೀಘ್ರ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲ ಅಕೌಂಟ್ ಇರ್ತದೆ ಬೇರೆ ರೀತಿ ಮನೆಗಿನ ಅದೆಲ್ಲ ಬೇಕು ಅದು ಆಮೇಲೆ ಮಾಡೋಣ. ಇದು ಫಸ್ಟ್ ಇದು ಬಂದ್ಬಿಟ್ಟು ಮುಗಿಸ್ಲಿಕ್ಕೆ ಪಂಚಾಯತ್ ಬರಕ್ಕೆ ಪಾಪ ಕರ್ಕೊಂಡು ಬರಕ್ಕೆ ಹೋಗೋಣ ಅಭ್ಯಾಸ ಇಟ್ಕೊಂಡು. ಎಲ್ಲ ಮಾತಾಡಿದ್ದೀನಿ, ಪರಿಹಾರ ಬರಂಗೂ ಮಾಡ್ತೀವಿ, ಮಾಡೋಣ. ಅಂತರ್ಜಿ ತಾವು ಹೇಳಿದಾಗ ಎಲ್ಲ ಅಧಿಕಾರಿಗಳು ಕೋಪರೇಟ್ ಮಾಡಿದ್ದಾರೆ. ಕೃಷ್ಣಮೂರ್ತಿ ಮಾಡಿ ಆಡಿ ಮಗು ನೋಡಿ ಅವತ್ತು ಆ ಟೈಮಿಗೆ ಬಂದದ್ದು ಅಲ್ಲಿಗೆ ಆಗ್ಬೇಕು ಅನ್ನೋದು. ನಿಮ್ಗೆ ಯಾವಾಗ ಬರ್ತದೆ? 2 days ಎಲ್ಲ ಬಂದ್ಬಿಡ್ತದ ಪಂಚಾಯತಿಂದ ಇದೆಯಾ? ಮೇಡಮ್ ನಿಮ್ದಿನ ಒಟ್ಟಿಗೆ ಸೇರಿಸಿ ಬ್ಯಾಂಕ್ ಟ್ರಾನ್ಸ್ಫರ್ ಆದ್ಮೇಲೆ ಅದನ್ನ ಇವ್ರ ಜೊತೆ ಸೇರಿಸ್ಬಿಟ್ಟು ಮಾಡ್ಕೊಡ್ತೀವಿ. ಸ್ವಲ್ಪ ಮಕ್ಕಳೇ ಸ್ವಲ್ಪ ಭವಿಷ್ಯ ಅಲ್ಲ, ನೀವು ನಿಮ್ಮ ಇಷ್ಟ ಅದು. ಯಾಕಂದ್ರೆ ನಾವು ನಿಮ್ಮ ಅನುಕೂಲ ಕೇಳ್ತಾರೆ. ಕೈಯಲ್ಲಿ ದುಡ್ಡಿದ್ರೆ ಇಲ್ಲ, ನಿಮ್ಮ ಸಾಲ ಕೇಳ್ತಾರೆ, ನಿಮ್ಗೆ ದುಡ್ಡು ಬಂದಿದೆ ಅಂತ ಗೊತ್ತಿರ್ತದೆ, ಕೊಡ್ರಪ್ಪ ನಾಳೆ ಕೊಡ್ತೀನಿ ಅಂತಾರೆ. ಮಕ್ಕಳಿಗೆ ಒಳ್ಳೇದೇ ಸಾಕು ಅಲ್ವಾ? ಕೈ ದುಡ್ಡಿದ್ರೆ ಎಲ್ಲರೂ ಖರ್ಚು ಮಾಡ್ಕೊಂಡು ಯಾರ್ಯಾರು ಬಂದು ತಗೊಂಡೋಗ್ತಾ ಇರ್ತಾರೆ. ಆಮೇಲೆ ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ಬಡ್ಡಿ ಕೊಡ್ತೀನಿ, ಅವೆಲ್ಲ ಮಾತಾಡೋಕೆ ಶುರು ಮಾಡ್ತಾರೆ. ಈ ಸಂದರ್ಭ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಜಿಲ್ಲಾ ಐಟಿಡಿಪಿ ಯೋಜನಾ ಸಮನ್ವಯಾಧಿಕಾರಿ ಭಾಗೀರಥಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದೇಗೌಡ, ತಹಶೀಲ್ದಾರ್ ಕೃಷ್ಣಮೂರ್ತಿ, ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಪಿಡಿಒ ಸುಮೇಶ್ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.